ಪ್ರತಾಪ್, ಬಾಡಿ ಬಿಲ್ಡಿಂಗ್ ಫೆಡರೇಷನ್ಸ್ ಬಗ್ಗೆ ನೀವೇನ್ ಹೇಳ್ತೀರಾ? ಈ ತರ ಅತಿ ಹೆಚ್ಚು ಫೀಸ್, ರಿಜಿಸ್ಟ್ರೇಷನ್ ಫೀಸ್ ತಗೊಳ್ತಾರೆ, ಆದ್ರೆ ಅಥ್ಲೀಟಿಗೆ ಕೊಡಬೇಕಾಗಿರುವಂತ ಬೆನಿಫಿಟ್ಸ್ ಏನು? ಸರ್ ನಾನು ಏನೇನು ಹೇಳ್ತೀರಂದ್ರೆ, ಸೊ ಅಥ್ಲೆಟಿಕ್ ಬೆನಿಫಿಟ್ ಅಂದ್ರೆ ಬಾಡಿ ಬಿಲ್ಡಿಂಗ್ ಒಂದು ಫೆಡರೇಷನ್ ಮಾಡ್ತಾ ಇದ್ರೆ ಅಂದ್ರೆ, ಸೊ ಅಟ್ಲೀಸ್ಟ್ ಅವ್ರಿಗೆ ಒಳ್ಳೆ ಕ್ಯಾಶ್ ಪ್ರೈಸ್ ಕೊಡಬೇಕು. ಯಾಕಂದ್ರೆ ಸರ್ ಅಥ್ಲೆಟ್ ಬಂದ್ರೇನೆ ಫೆಡರೇಷನ್ ನಡ್ಸಕ್ಕಾಗೋದು. ಸೊ ನಿಮ್ಮಿಂದ ನಮ್ಗೇನೋ ಅನುಕೂಲ ಮಾಡಬೇಕು. ಸೊ ಆವಾಗ ಅವ್ರಿಗೆ ಒಂದು ಒಳ್ಳೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಏನೋ ಒಂದು ಕ್ಯಾಶ್ ಪ್ರೈಸ್ ಇದ್ದು ಅವ್ರಿಗೆ ನೆಕ್ಸ್ಟ್ ಅನುಕೂಲ ಆಗುತ್ತೆ. ಸೊ ನಾನು ಏನ್ ಕೇಳ್ತೀನಿ ಅಂದ್ರೆ, ಒಳ್ಳೆ ಸ್ಟೇಜ್ ಕೊಡ್ರಿ ಅಥ್ಲೆಟಿಕ್ಗೆ. ಅವ್ರಿಗೊಂದು ಫೀಲ್ ಆಗಬೇಕು, ಹೆಮ್ಮೆ ಆಗಬೇಕು, ನಾನು ಒಳ್ಳೆ ಏನೋ ಒಂದು ಒಲಿಂಪಿಕ್ ಸ್ಟೇಜ್ ಬಂದಿದ್ದೀನಿ, ಆ ತರ ಒಂದು ಒಳ್ಳೆ ಸ್ಟೇಜ್ ರೆಡಿ ಮಾಡಿಕೊಟ್ರೆ ಸೊ ಅವ್ರಿಗೂ ನೆಕ್ಸ್ಟ್ ಅವ್ರಿಗೂ ಒಂದು ಸ್ವಲ್ಪ ಜನಕ್ಕೆ ಇನ್ಸ್ಪಿರೇಷನ್ ಆಗಿ ಅವರು ನೆಕ್ಸ್ಟ್ ಇನ್ನೊಂದು ಶೋ ಮಾಡಿ ಅವ್ರನ್ನ ಅಷ್ಟು ಜನ ಅಥ್ಲೆಟಿಕ್ ಕರ್ಕೊಬರ್ತಾರೆ. ಸೊ ಫೀಸ್ ತಗೊಳ್ಳಿ ಸರ್, ತೊಂದರೆ ಇಲ್ಲ. ಸೊ ಅದು ತಕ್ಕಂಗೆ ನೀವೇನ ಮಾಡ್ಬೇಕಲ್ಲ ಸರ್, ಅನುಕೂಲ ಮಾಡಬೇಕು. ಕ್ಯಾಶ್ ಪ್ರೈಸ್, ಒಳ್ಳೆ ಕ್ಯಾಶ್ ಪ್ರೈಸ್ ಕೊಡಿದ್ರೆ ನೆಕ್ಸ್ಟ್ ಶೋ ಮಾಡಕ್ಕಾಗ್ಲಿ, ಅವ್ರಿಗೇನೋ ಬೆನಿಫಿಟ್ ಆಗ್ಲಿ, ಏನೋ ಸಲ ಇರಬೇಕು. ಹೌದು, ಆ ತರ ಮಾಡಿದ್ರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ಹೌದು, ನಾಳೆ ದಿನ ಒಂದು 4 ಜನ ಅವರು ಕೆಲವ್ರಿಗೆ ಇನ್ಸ್ಪೈರ್ ಆಗ್ಬೋದು, ಮೋಟಿವೇಶನ್ ಆಗ್ಬೋದು. ಹಾಗೆ ಅವ್ರಿಗೊಂದಷ್ಟು ಜನ ಅಥ್ಲೀಟ್ಸ್ ಸಿಗ್ಬೋದು ಟ್ರೈನಿಂಗ್ಗೆ. ಅವರು ಒಂದು ಫ್ಯೂಚರ್ ಅದೊಂದು ಕರಿಯರ್ ನ ಬಿಲ್ಡ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ.